ನಮಸ್ಕಾರ ವೀಕ್ಷಕರೇ. ಕಲ್ಪನಾ ಸಿನಿಮಾದ ಲೆಜೆಂಡ್ ಆಕ್ಟರ್ ಉಮಾಶ್ರೀ ಪಾತ್ರಕ್ಕೆ ಮತ್ತೆ ಮರುಜೀವ ನೀಡಿದ ಮಹಾನಟಿಯ ಸ್ಪರ್ಧಿ ದೀಪಿಕಾ. ಹೌದು ವೀಕ್ಷಕರೇ, ಮಹಾನಟಿ ಸೀಸನ್ 2ರ ಫ್ಯಾಮಿಲಿ ರೌಂಡ್ನಲ್ಲಿ ಸ್ಪರ್ಧಿ ದೀಪಿಕಾ ರವರು ಈ ವಾರ ಉಮಾಶ್ರೀ ಅವರ ನಟನೆ ಮಾಡಿದ್ದಾರೆ. ಈ ವಾರ ಗೆಸ್ಟ್ ಆಗಿ ಬಂದಿರೋ ಉಮಾಶ್ರೀ ಅವರ ಮುಂದೆ ತುಮಕೂರಿನ ದೀಪಿಕಾ ರವರು ಅವರದೇ ಆದ ಒಂದು ಚಿತ್ರದ ದೃಶ್ಯವನ್ನು ಅವರ ಮುಂದೆನೇ ಮರುಜೀವ ಕೊಟ್ಟ ಹಾಗೆ ನಟನೆ ಮಾಡಿದ್ದಾರೆ. ತುಮಕೂರಿನ ದೀಪಿಕಾ ರವರಿಗೆ ಸಾಥ್ ಕೊಟ್ಟಿದ್ದು ಕಾಮಿಡಿ ಕಿಲಾಡಿಗಳ ಸೀಸನ್ 2ರ ರಾಯಚೂರಿನ ಚಿದಂಬರಂ ಪೂಜಾರಿಯವರು. ಕಲ್ಪನಾ ಸಿನಿಮಾದ ಉಪೇಂದ್ರ ರವರು ಮಾಡಿದಂಥ ನಟನೆಯನ್ನ ಮತ್ತೊಮ್ಮೆ ಚಿದಂಬರಂ ಅವರು ಅದ್ಭುತವಾಗಿ ನಿಭಾಯಿಸಿದ್ರು. ಉಪೇಂದ್ರ ಅವರ ರೀತಿನೇ ಓಡಿ ಬಂದು ದೀಪಿಕಾ ರವರ ಸೊಂಟದ ಮೇಲೆ ಕೂತು ನಟನೆ ಮಾಡಿದ್ರು. ಯಾವುದೇ ಮುಜುಗರವಿಲ್ಲದ ದೀಪಿಕಾ ರವರು ಚಿದಂಬರಂ ಅವರನ್ನು ಕೂರಿಸಿಕೊಂಡು ಅದ್ಭುತವಾದ ನಟನೆ ಮಾಡಿದ್ರು. ಒಂದು ಕ್ಷಣ ಉಮಾಶ್ರೀ ಅವರೇ ಕಣ್ಣು ಮುಂದೆ ಬಂದ ಹಾಗೆ ನಟನೆ ಮಾಡಿದ್ರು. ಉಮಾಶ್ರೀ ಅವರ ರೀತಿನೇ ನುಲಿಯುತ್ತಾ ಅಳುತ್ತಾ ಮುಖದ ಭಾವನೆಯನ್ನ ನೋಡುಗರಿಗೆ ಫುಲ್ ಮೀಲ್ಸ್ ಕೊಟ್ಟ ಹಾಗೆ ಇತ್ತು. ದೀಪಿಕಾ ಮತ್ತು ಚಿದಂಬರಂ ಪಾತ್ರ ಮಾಡ್ತಿದ್ರೆ ನಟಿ ಪ್ರೇಮ ಬಿದ್ದು ಬಿದ್ದು ನಗ್ತಿದ್ರು. ಇನ್ನುಳಿದ ಸ್ಪರ್ಧಿಗಳು ಕೂಡ ಸಖತ್ ಎಂಜಾಯ್ ಕೂಡ ಮಾಡ್ತಿದ್ರು. ದೀಪಿಕಾ ಮಾಡಿದ ಈ ನಟನೆಗೆ ನಿರ್ದೇಶಕ ತರುಣ್ ರವರು, ನಾನು ಕಣ್ಮುಚ್ಚಿದ್ರು ಉಮಾಶ್ರೀ ಅವರ ಧ್ವನಿನೇ ಕೇಳಿದ ಹಾಗೆ ಇತ್ತು ಅಂತ ಹೇಳಿದರು. ಇನ್ನು ತನ್ನ ಪಾತ್ರವನ್ನೇ ಕಣ್ಣ ಮುಂದೆ ಅಭಿನಯಿಸಿದ ಉಮಾಶ್ರೀ ಅವರು ಬಹಳ ಖುಷಿಪಟ್ಟರು. ನ್ಯಾಚುರಲ್ ಆಗಿ ಬಿದ್ದರೂ ಕೂಡ ನೋವಾಗದ ಹಾಗೆ ನಟನೆ ಮಾಡಿದ್ದು ಇಷ್ಟ ಆಯಿತು ಅಂತ ಕಮೆಂಟ್ ಕೂಡ ಮಾಡಿದರು. ಅದ್ಭುತವಾದ ಸ್ಕ್ರಿಪ್ಟ್, ಅದ್ಭುತವಾದ ನಟನೆಗೆ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟರು. ದೀಪಿಕಾ ರವರಿಗೆ ಸಿಕ್ಕ ಈ ಪರ್ಫಾರ್ಮೆನ್ಸ್ಗೆ ಖುಷಿಯಿಂದ ಕುಣಿದಾಡಿದರು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.